ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು HSTR ಆಸ್ಪಿರೆಂಟ್ಸ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ, PG ಮತ್ತು TET ಇದೆಯಾ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟೋ ದಿನಗಳ ನಂತರ ಈಗ HSTR GPSTR ಮತ್ತು PSTR ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಕನ್ಫರ್ಮೇಷನ್ ಸಿಕ್ಕಿದೆ. ಮಾಡೇ ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಸೊ ಇದ್ರ ಜೊತೆ ಕೆಲವರಿಗೆ ಅಂದರೆ GPSTR ಬರಿಬೇಕು ಅಂದರೆ ಕೆಲವರಿಗೆ TET ಆಗಿರಲ್ಲ ಅಲ್ವಾ. ಸೊ ಇವರಿಗೆ ಒಂದು ಕನ್ಫ್ಯೂಷನ್ ಇದೆ, TET ಇಲ್ಲ, ನಾವು HSTRಗೆ ಟ್ರೈ ಮಾಡಬಹುದಾ ಅಂತ ಹೇಳ್ಕೊಂಡು ಕೇಳ್ತಾಯಿದ್ರು, ತುಂಬ ಜನನೇ ಕೇಳ್ತಾಯಿದ್ರು. ಸೊ ಇದಕ್ಕೆಲ್ಲ ಒಂದು ಆನ್ಸರ್ ಸಿಕ್ಕಿದೆ. ಸೊ ಅದ್ರ ಜೊತೆ HSTRಗೆ PGನೂ ಬೇಕಾ ಅಂತ ಕೇಳ್ತಾಯಿದ್ರು. ಹಾಗೆ ಕೆಲವರು ಹೇಳ್ತಿದ್ರು PG ಮತ್ತು TET ಎರಡೂ ಇರಬೇಕು ಅಂತ ಹೇಳ್ಕೊಂಡು ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಬರ್ತಿತ್ತು. ಬಟ್ ಈಗ ಬಂದಿರೋದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ದೆರ್ ಈಸ್ ನೋ PG ಆ್ಯಂಡ್ TET ಫಾರ್ HSTRಗೆ ಯಾವುದೇ ರೀತಿ PG ಬೇಡ, ಹಾಗೆ ಯಾವುದೇ ರೀತಿಯ TET ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ HSTRಗೆ ಮತ್ತು GPSTRಗೆ ನೀವೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ. ಸೊ ಇದೊಂದು ಮಾಹಿತಿ ಸಿಕ್ಕಿದ್ರೆ ಏನೋ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಕೆಲವರು PG ಮಾಡದೇ ಇರ್ಬೋದು, ಅಥವಾ TET ಆಗದೆ HSTR ಆಗ್ಬೋದು ಅಂತ ಹೇಳ್ಕೊಂಡು ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ. ಸೊ ಅವರಿಗೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಕೂಡ ಇದ್ರ ಮೂಲಕ ನಾನು ಹೇಳ್ತಾ ಇದ್ದೀನಿ. ಸೊ ಏನೂ ಇಲ್ಲ, TET ಇಲ್ಲ, ಹಾಗೆ PG ಇಲ್ಲ, ಸೇಮ್ ನಾನು ವಿಡಿಯೋ ಹಾಕಿದ್ದೆ 90:10 ರೂಲಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು. 90:10 ರೂಲಲ್ಲೇ ಕೂಡ ಈ HSTRನ ಮಾಡ್ತಾರೆ. HSTR ಸೊ ಯಾವ ಅಪ್ಲೈ ಆಗುತ್ತೆ ಅಂದರೆ 90:10 ರೂಲು ಅಪ್ಲೈ ಆಗುತ್ತೆ. 90% ಏನಿರುತ್ತೆ CET ಸ್ಕೋರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರೋ CET ಮೇಲೆ ನಿಮ್ಮ ಸ್ಕೋರ್ ಡಿಪೆಂಡ್ ಆಗಿರುತ್ತೆ. 10% ಮಾತ್ರ ಬ್ಯಾಕಪ್ ಸ್ಕೋರ್ ಇರುತ್ತೆ. ಅದು ಯಾವುದು ಅಂದರೆ B.Ed ಪ್ಲಸ್ ಡಿಗ್ರಿ ಮತ್ತು B.Ed ಮಾತ್ರ. ಅಂದರೆ B.Ed 2% ಇರುತ್ತೆ, ಹಾಗೆ ಡಿಗ್ರಿ 8% ಇರುತ್ತೆ. ಟೋಟಲ್ 10%. B.Ed ಮತ್ತು ಡಿಗ್ರಿ ಸೇರಿಬಿಟ್ಟು 10% ಬ್ಯಾಕಪ್ ಸ್ಕೋರ್ ಇರುತ್ತೆ. 90% ಏನು ಮಾಡಬೇಕಾಗಿರುತ್ತೆ, CET ಸ್ಕೋರ್ ಬೇಕೇ ಬೇಕಾಗಿರುತ್ತೆ. ಸೊ ಯಾರೆಲ್ಲ ಏನು ಒಂದು ಮಾರ್ಕ್ಸಲ್ಲಿ TET ಪಾಸ್ ಆಗಲಿಲ್ಲ, 2 ಮಾರ್ಕ್ಸಲ್ಲಿ ಪಾಸ್ ಆಗಲಿಲ್ಲ ಅಂತ ಹೇಳ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡಿದ್ರಿ ಅಲ್ವಾ. ಎಷ್ಟೋ ಜನ ನನಗೆ ಕೂಡ ಹೇಳ್ತಿದ್ರಿ. ಸೊ ಅವರಿಗೆಲ್ಲ ಕೂಡ ಒಂದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಹಾಗೆ GPSTR ಬರೆಯೋರು ಕೂಡ ನೀವು HSTRನ ಬರಿಬೋದು. ಸೊ ಎರಡಕ್ಕೂ ಅವಕಾಶಗಳಿದೆ. ಕೆಲವರಿಗೆ 2 ಅವಕಾಶಗಳಿರುತ್ತೆ, ಕೆಲವರಿಗೆ ಒಂದೇ ಅವಕಾಶ ಇದೆ. ಸೊ ಯಾರ್ಯಾರಿಗೆಲ್ಲ ಏನೇನು ಅವಕಾಶ ಸಿಕ್ಕಿದ್ದು, ಸೊ ಅವಕಾಶಗಳನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಾವು HSTRಗೆ ಬಂದರೆ 2 ಪೇಪರ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ಜನರಲ್ ಪೇಪರ್ ಆಗಿರುತ್ತೆ, ಪೇಪರ್ 2 ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ. ಎರಡೂ ಕೂಡ 100 ಅಂಕಗಳಿಗೆ ಇರುತ್ತೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರುತ್ತೆ. ಸೊ ನನ್ನ ಪೇಜಲ್ಲಿ HSTRಗೆ ಸಂಬಂಧಪಟ್ಟ ಕೆಲವು ವಿಡಿಯೋಗಳನ್ನು ಮಾಡಿದ್ದೀನಿ. ಮೆಂಟಲ್ ಎಬಿಲಿಟಿ ಇರ್ಬೋದು, ಸೈಕಾಲಜಿ ಇರ್ಬೋದು, ಎಲ್ಲ ವಿಡಿಯೋಗಳನ್ನು ಮಾಡಿದ್ದೀನಿ. ನೋಡಲಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಹಾಗೆ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನ್ನ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.